ವಾರ್ತೆಯ ಮುಖ್ಯಾಂಶಗಳು. ರೈಲ್ವೆ ಸಂಚಾರದಲ್ಲಿ ಗೊಂದಲ ಬೇಡ, ಸಂಸದ ವಿಶ್ವೇಶ್ವರ ಕಾಗೇರಿ. ಗಿಡ ನೆಟ್ಟಿದ್ದು, ಬಿಟ್ಟಿದ್ದು ಮತ್ತು ಬದುಕಿದ್ದೆಷ್ಟು, ಇದರ ಬಗ್ಗೆ ಅರಣ್ಯ ಇಲಾಖೆ ಖರ್ಚು ವೆಚ್ಚದ ಲೆಕ್ಕ ಕೊಡಲೇಬೇಕು. ರವೀಂದ್ರ ನಾಯ್ಕ್. ಹಿಂದೂ ಕಾರ್ಯಕರ್ತರ ಮೇಲೆ ದಾಖಲಿಸಿರುವ ಸುಳ್ಳು ಪ್ರಕರಣವನ್ನು ಕೂಡಲೇ ಹಿಂದಕ್ಕೆ ಪಡೆಯಬೇಕೆಂದು ಹಿಂದೂ ಜಾಗರಣ ವೇದಿಕೆಯಿಂದ ಮನವಿ. ಅರುಣೋದಯ ಸಂಸ್ಥೆಯು ತನ್ನ 20 ವರ್ಷಗಳ ಸಾರ್ಥಕ ಸಮಾಜ ಸೇವೆಯ ಸ್ಮರಣಾರ್ಥವಾಗಿ ಸ್ಮರಣ ಸಂಚಿಕೆ ಬಿಡುಗಡೆ. ಗ್ರಾಮ ಸೇವಕನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಮಾನವೀಯತೆ ಮೆರೆದ ಹಿರಿಯ IASI ಅಧಿಕಾರಿ ಜಾನಕಿ. ಅರಣ್ಯ ಇಲಾಖೆಯ ಕೆನರಾ ಸರ್ಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಅರಣ್ಯ ಪ್ರದೇಶದಲ್ಲಿ ಜರುಗುತ್ತಿರುವ ನಡುತೋಪು ಕಾಮಗಾರಿಕೆಗೆ ಸಂಬಂಧಿಸಿ ನೆಟ್ಟಿದ್ದಷ್ಟು, ಬದುಕಿದ್ದೆಷ್ಟು ಮತ್ತು ಅದರ ಖರ್ಚು ಕುರಿತು 6 ಅಂಶಗಳ ಮಾಹಿತಿಯನ್ನು ಮುಂದಿನ 30 ದಿನಗಳಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವತ್ರಿಕವಾಗಿ ಪ್ರಕಟಿಸಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ಬರೆದಿರುವ ಪತ್ರವನ್ನು ಬಿಡುಗಡೆಗೊಳಿಸಿದರು. ಸಸ್ಯಾಹಾರ ಹಾಗೂ ಮಾಂಸಾಹಾರದ ಊಟ ಹಾಗೂ ಉಪಹಾರಕ್ಕಾಗಿ ಜಿಲ್ಲೆಯ ಮನೆಮಾತಾಗಿರುವ ಹೋಟೆಲ್ ಗೋವರ್ಧನ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದ ರುಚಿ ಮತ್ತು ಶುಚಿಯಾದ ಊಟೋಪಚಾರದ ಜೊತೆಗೆ ಚಿಕನ್ ಐಟಂ, ಮಟನ್ ಐಟಂ, ಫಿಶ್, ಚಿಕನ್, ಎಗ್ ಥಾಲಿ ಮೀಲ್ಸ್ ಹಾಗೂ ಮಟನ್ ಐಟಮ್ಸ್, ರೈಸ್ ಐಟಮ್ಸ್ ಹಾಗೂ ಎಗ್ ಐಟಮ್ಸ್ ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಊಟೋಪಚಾರದಲ್ಲಿ ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾದ, ಶಿಸ್ತುಬದ್ಧವಾದ, ರುಚಿ ಶುಚಿಯಾದ ಊಟಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನ್ಯೂ ಗೋವರ್ಧನ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್, ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಯಲ್ಲಾಪುರ ರಸ್ತೆ, ಶಿರಸಿ. ಇಲ್ಲಿ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಮೊಬೈಲ್ 9591514771 9591514771. ಶಿರಸಿ ತಾಲೂಕಿನ ಸುಗಾವಿ ಗ್ರಾಮ ಪಂಚಾಯಿತಿ ಗ್ರಾಮ ಸೇವಕರಾಗಿ ಪ್ರಾಮಾಣಿಕತನದ ಕೆಲಸಕ್ಕೆ ಹೆಸರಾಗಿದ್ದ 7 ಕೋಟಿ ಕಬೇರ ನಿಧನರಾದರು. ಮೃತರು ಪತ್ನಿ ಮತ್ತು ಚಿಕ್ಕ ಮಕ್ಕಳನ್ನು, ಬಂಧು ಬಾಂಧವರನ್ನು ಬಿಟ್ಟು ಅಗಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹಿರಿಯ ISI ಅಧಿಕಾರಿಯಾಗಿ ಬೆಳಗಾವಿ ವಿಭಾಗದ ಆಯುಕ್ತರಾಗಿರುವ ಜಾನಕಿ ಅವರು ಶಿರಸಿಗೆ ಭೇಟಿ ನೀಡಿದರು. ಅವರು ಗ್ರಾಮ ಸೇವಕರೊಬ್ಬರು ನಿಧನರಾಗಿದ್ದಾರೆ ಎನ್ನುವ ಸುದ್ದಿ AC ಚಂದ್ರಶೇಖರ್ ಅವರಿಂದ ತಿಳಿಯುತ್ತಿದ್ದಂತೆ ಮಧ್ಯಾಹ್ನದ ಊಟ ಬಿಟ್ಟು ಗ್ರಾಮ ಸೇವಕನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರಲ್ಲದೆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಹಿರಿಯ ಅಧಿಕಾರಿಯಾಗಿ ಮಾನವೀಯತೆ ಮೆರೆದರು. ಅಂತ್ಯಕ್ರಿಯೆಯಲ್ಲಿ AC ಚಂದ್ರಶೇಖರ್ ಆರ್ಜಿ, ತಹಸೀಲ್ದಾರ್ ಪುಟ್ಟರಾಜ್ ಗೌಡ್ರು ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ರೈಲ್ವೆ ಸಚಿವರು ಬೆಂಗಳೂರಿನಲ್ಲಿ ನೀಡಿದ ಪತ್ರಿಕಾ ಹೇಳಿಕೆಯಂತೆ ಪ್ರಾಸ್ತಾವಿಕ ಬೆಂಗಳೂರು ಮಡ್ಗಾಂವ್ ವಂದೇ ಭಾರತ ರೈಲು ಬೆಂಗಳೂರಿನಿಂದ ಹೊರಟು ಪಡೀಲ್ ಬೈಪಾಸ್ ಮೂಲಕ ಉಡುಪಿ ಕಾರವಾರವನ್ನು ತಲುಪಿ ಅಲ್ಲಿಂದ ಮಡ್ಗಾಂವ್ಗೆ ಸಂಚರಿಸಲಿದೆ. ಆದ್ದರಿಂದ ಈ ಕುರಿತು ಸಾರ್ವಜನಿಕರು ಯಾವುದೇ ರೀತಿಯ ಗೊಂದಲಕ್ಕೊಳಗಾಗುವ ಅಗತ್ಯವಿಲ್ಲ ಎಂದು ಸಂಸದರಾದ ಕಾಗೇರಿಯವರು ತಿಳಿಸಿದ್ದಾರೆ. ಮಂಗಳೂರು ಕರಾವಳಿ ಆರಂಭಿಕ ನಗರವಾಗಿದೆ. ಆದರೆ ಶಿಕ್ಷಣ ಕಾಶಿ ಉಡುಪಿ, ಪವಿತ್ರ ಪ್ರವಾಸಿ ತಾಣಗಳಾದ ಮುರುಡೇಶ್ವರ, ಗೋಕರ್ಣ ಹಾಗೂ ರಕ್ಷಣಾ ನೆಲೆಯಾಗಿರುವ ಕಾರವಾರಕ್ಕೆ ಬೆಂಗಳೂರಿನಿಂದ ವಂದೇ ಭಾರತ ರೈಲಿನ ನೇರ ಸಂಪರ್ಕ ಸಿಕ್ಕಾಗ ಮಾತ್ರ ಸಮಗ್ರ ಕರಾವಳಿ ಭಾಗಕ್ಕೆ ನಿಜವಾದ ಅನುಕೂಲವಾಗಲಿದೆ. ಇಡೀ ಕರಾವಳಿ ತೀರವನ್ನು ರಾಜಧಾನಿ ಬೆಂಗಳೂರಿನೊಂದಿಗೆ ವಂದೇ ಭಾರತ ಮೂಲಕ ಜೋಡಿಸುವುದೇ ಭಾರತ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಈ ಬಗ್ಗೆ ಯಾವುದೇ ಸಂಶಯವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಶಿರಸಿಯ ಅರುಣೋದಯ ಸಂಸ್ಥೆಯು ತನ್ನ 20 ವರ್ಷಗಳ ಸಾರ್ಥಕ ಸಮಾಜ ಸೇವೆಯ ಸ್ಮರಣಾರ್ಥವಾಗಿ ಸ್ಮರಣ ಸಂಚಿಕೆ ಬಿಡುಗಡೆ, ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಆಂಬ್ಯುಲೆನ್ಸ್ ಸೇವೆಯ ಉದ್ಘಾಟನಾ ಕಾರ್ಯಕ್ರಮದ ಪೂರ್ವ ತಯಾರಿ ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಪ್ರಾರಂಭಗೊಂಡಿದ್ದು, ಶಿಬಿರದಲ್ಲಿ 100 ಜನರು ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಅರುಣೋದಯ ಸಂಸ್ಥೆಯ ಸಂಸ್ಥಾಪಕರಾದ ಸತೀಶ್ ನಾಯ್ಕ್ ಹಾಗೂ AK ನಾಯ್ಕ್ ಸೇರಿದಂತೆ ಕಾರ್ಯಕ್ರಮದ ಸಂಘಟಕರು ಶಿಬಿರದ ಯಶಸ್ಸಿಗೆ ನೆರವಾದರು. ಈ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ವಿಶಿಷ್ಟವಾಗಿ ಕೊಡುಗೆ ನೀಡಿದ 5 ಅಂಗನವಾಡಿ ಸಹಾಯಕರು, 5 ಶಿಕ್ಷಕರು, 5 ಅಂಚೆ ಇಲಾಖೆಯ ಸಿಬ್ಬಂದಿಗಳು, 5 ಆಶಾ ಕಾರ್ಯಕರ್ತರು ಹಾಗೂ 5 ಪೌರ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ SR ಪಾಟೀಲ್ ಅವರು ನೆರವೇರಿಸಿದರು.
ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರವು ಮುಂತಾದ ಶಕ್ತಿಗಳನ್ನು ಓಲೈಸುವ ದುರುದ್ದೇಶದಿಂದ ಹಿಂದೂ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ವಿನಾಕಾರಣ ಬಂಧಿಸಿ ದಮನ ಮಾಡುವ ನೀತಿ ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯ ಹಾಗೂ ವಿಷಾದಕರ. ಈ ಕಾರ್ಯಕ್ಕೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಮೂಡಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಅಕ್ಕಿ ಆಲೂರಿನಲ್ಲಿ ಬಕ್ರೀದ್ ಹೆಸರಿನಲ್ಲಿ ಗೋಹತ್ಯೆ ನಡೆದಿರುವ ಬಗ್ಗೆ ಮಾಹಿತಿ ಪಡೆದ ಹಿಂದೂ ಕಾರ್ಯಕರ್ತರು ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಆದರೆ ಮಾಹಿತಿ ನೀಡಿದ್ದೇ ಅಪರಾಧವೆಂಬಂತೆ ಅವರನ್ನೇ ಬಂಧಿಸಿ ಜೈಲಿಗೆ ಕಳಿಸಿರುವುದು ಕಾನೂನು ವ್ಯವಸ್ಥೆಯ ದುರ್ಬಳಕೆಗೆ ಹಿಡಿದ ಕನ್ನಡಿಯಾಗಿದೆ. ಸರ್ಕಾರವು ತುಷ್ಟೀಕರಣದ ಧೋರಣೆಯಿಂದ ಗೋ ಹಂತಕರನ್ನು ಪರೋಕ್ಷವಾಗಿ ಬೆಂಬಲಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ದಮನಕಾರಿ ನಡೆಯನ್ನು ಸಮಸ್ತ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಸರ್ಕಾರದ ಈ ತಾರತಮ್ಯ ನೀತಿ ಹೀಗೆಯೇ ಮುಂದುವರಿಯಲಿ. ಹಿಂದೂ ಧರ್ಮ ಹಾಗೂ ಹಿಂದೂ ಕಾರ್ಯಕರ್ತರ ಸಂವಿಧಾನಬದ್ಧ ರಕ್ಷಣೆಗಾಗಿ ಹಿಂದೂ ಜಾಗರಣ ವೇದಿಕೆಯು ಉಗ್ರ ಹೋರಾಟ ನಡೆಸಲು ಸಿದ್ಧವಾಗಿದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಸುತ್ತೇವೆ. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಹಿಂದೂ ಕಾರ್ಯಕರ್ತರ ಮೇಲಿನ ಸುಳ್ಳು ಪ್ರಕರಣವನ್ನು ಕೂಡಲೇ ಹಿಂಪಡೆಯುವುದರ ಜೊತೆಗೆ ಗೋ ಹಂತಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಎಸಿ ಚಂದ್ರಶೇಖರ್ ಅರ್ಜಿ ಮನವಿ ಸ್ವೀಕರಿಸಿದರು. ಮನವಿ ನೀಡುವ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಹರೀಶ್ ಕರ್ಕಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೆ, ಪ್ರಮುಖರಾದ ನಂದನ್ ಸಾಗರ್, ನಾಗರಾಜ್ ನಾಯ್ಕ್, ಶ್ರವಣ್ ಶೇಟ್, ಜೈ ಗೆಲ್ಲೋಟ ಇತರರು ಉಪಸ್ಥಿತರಿದ್ದರು. ಅವರನ್ನೇ ಬಂಧಿಸಿ ಜೈಲಿಗೆ ಕಳಿಸಿರುವುದು ಕಾನೂನು ವ್ಯವಸ್ಥೆಯ ದುರ್ಬಳಕೆಗೆ ಹಿಡಿದ ಕನ್ನಡಿಯಾಗಿದೆ. ಸರ್ಕಾರವು ತುಷ್ಟೀಕರಣದ ಧೋರಣೆಯಿಂದ ಗೋ ಹಂತಕರನ್ನು ಪರೋಕ್ಷವಾಗಿ ಬೆಂಬಲಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ದಮನಕಾರಿ ನಡೆಗಳನ್ನು ಸಮಸ್ತ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಸರ್ಕಾರ ಈ ತಾರತಮ್ಯ ನೀತಿ ಹೀಗೆಯೇ ಮುಂದುವರೆದಲ್ಲಿ ಹಿಂದೂ ಧರ್ಮ ಹಾಗೂ ಹಿಂದೂ ಕಾರ್ಯಕರ್ತರ ಸಂವಿಧಾನಬದ್ಧ ರಕ್ಷಣೆಗಾಗಿ ಹಿಂದೂ ಜಾಗರಣ ವೇದಿಕೆ ಉಗ್ರ ಹೋರಾಟ ನಡೆಸಲು ಸಿದ್ಧವಾಗಿದೆ ಎಂದು ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸಿದೆ. ವಿಷಯ ಗಂಭೀರವಾಗಿ ಪರಿಗಣಿಸಿ ಹಿಂದೂ ಕಾರ್ಯಕರ್ತರ ಮೇಲಿನ ಸುಳ್ಳು ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯುವುದರ ಜೊತೆಗೆ ಗೋ ಹಂತಕರ ವಿರುದ್ಧ ಕಠಿಣ